ಮಾಜಿ ಸಚಿವರು ಶಾಸಕರು ಕೂಡ ಆಗಿರ್ತಾರೆ ಮುನಿರತ್ನ ಅವರು ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಈ ವಿಚಾರ ಮಾತಾಡಲಿಕ್ಕೆ ಸರ್, ಮೊದಲನೇದಾಗಿ ತಾವು ಅಲ್ಲಿ ದುಂಡಾವರ್ತನೆ ಮಾಡಿದ್ರಿ ಅನ್ನುವಂಥ ಆರೋಪ ಅಥವಾ ಗೌರವವನ್ನು ಹಾಳು ಮಾಡಿ ಅನ್ನೋ ಆರೋಪವನ್ನು ಮಾಡಿ ತಮ್ಮ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ ಸರ್. ತಾವು ಸರಿಯಾಗಿ ಇವತ್ತು ಒಳಗಡೆ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಚೇರ್ ಹತ್ರಕ್ಕೆ ಹೋಗುವಾಗ ಮಾರ್ಷಲ್ ಅವರು ತಡೆಯಕ್ಕೆ ಬಂದರೂ ಸಹ ಎಲ್ಲ ಮಾರ್ಷಲ್ಗಳನ್ನು ಹಿಂದಕ್ಕೆ ಕಳಿಸಿದ್ರು. ಯಾರೂ ಗಲಾಟೆ ಮಾಡಿಲ್ಲ. ಸ್ಪೀಕರ್ ಅವ್ರ ಪಕ್ಕದಲ್ಲಿ ಎಲ್ಲ ನಿಂತಿದ್ದಾರೆ ಹೊರತು ಸ್ಪೀಕರ್ ಅವ್ರಿಗೆ ಸ್ಪೀಕರ್ ಚೇಂಬರ್ ಪಕ್ಕದಲ್ಲಿ ನಿಂತ್ಕೊಂಡು ಧಿಕ್ಕಾರಕ್ಕೆ ಹೋಗೋದಾಗಲಿ ಅವ್ರನ್ನ ಮಾತಾಡೋದಾಗಲಿ ಏನೂ ಮಾಡಿಲ್ಲ. ಹಂಗಿದ್ದಿದ್ರೆ ಮಾರ್ಷಲ್ ಅಲ್ಲೇ ಇದ್ರು, ಅಲ್ಲೇ ತಡೆದು ಅಲ್ಲಿಂದ ಹೊರಗೆ ಕಳಿಸ್ಬೋದಾಗಿತ್ತು. ಅದು ಯಾವುದೂ ಮಾಡಿಲ್ಲ. ಏಕಾಏಕಿ ಇವತ್ತು ಅಮಾನತ್ ಮಾಡಿದ್ದಾರೆ. ಇದರಲ್ಲಿ ಕೊನೆಯಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ. ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ. ಅಲ್ಲ, ತಮ್ಮ ಹೆಸರನ್ನು ಇಲ್ಲಿ ಸೇರ್ಸಕ್ಕೆ ಡಿ ಕೆ ಶಿವಕುಮಾರ್ ಅಂದ್ರೆ ಅವ್ರು ಇರ್ಲಿಲ್ವಲ್ಲ ಸದನದಲ್ಲಿ? ಅವ್ರಿಲ್ಲ ಅಂದ್ರೂ ದೂರವಾಣಿ ಇದೆಯಲ್ಲ, ಎಷ್ಟೊತ್ತು ಬೇಕು? ಟಾರ್ಗೆಟ್ ಮುನಿರತ್ನ ಸರ್. ಹಾಗಾದ್ರೆ ಖಂಡಿತವಾಗ್ಲೂ ಕೊನೆಯಲ್ಲಿ ಸೇರಿಸಿದ್ದಾರೆ. ಕೊನೆಯಲ್ಲಿ ತಮ್ಮ ಹೆಸರು ಸೇರಿಸಿದ್ದಾರೆ. ಹೌದು, ಮೊದಲು ಇರ್ಲಿಲ್ಲ. ಸ್ಪೀಕರ್ ಅವರ ಮಾತು ಕೇಳಿದ್ರೆ ಡಿ ಸಿ ಎಂ ಅವ್ರ ಮಾತು, ಅವರು ಒತ್ತಡದಿಂದ ಈ ಕೆಲಸ ಆಗಿದೆ. ಓಕೆ, ಇದು ಶಾಸಕರಾಗಿದ್ದ ಮುನಿರತ್ನ ಅವರ ಮಾತು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಒತ್ತಡದಿಂದ ಸ್ಪೀಕರ್ ಅವರ ಹೆಸರು ಕೇಳಿದರೆ ಸೇರಿಸಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ ಹೊರತು ಮೊದಲು ನನ್ನ ಹೆಸರು ಇರಲಿಲ್ಲ ಅನ್ನೋ ಆರೋಪ ಮುನಿರತ್ನ ಅವರದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.